ನಮಸ್ಕಾರ ರೀ ಭರ್ಜರಿ ಮಂದಿ, ಹೆಂಗದಿರಿ? ನಾನು ನಿಮ್ಮ ಸಂಚಾರಿ. ಸರ್ವರಿಗೂ ವಿನಾಯಕ ಚತುರ್ಥಿಯ ಶುಭಾಶಯಗಳು. ನಾನು ಇವತ್ತು ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೊರಟಿದ್ದೀನಿ ಅಂತಂದರೆ, ಸುಮಾರು 28 ವರ್ಷಗಳಿಂದ ಬೆಂಗಳೂರಿನ ಮಂಜುನಾಥ ಬಡಾವಣೆ ಅಯ್ಯಪ್ಪನಗರ KR-ಪುರಮಲ್ಲಿ ಉಜ್ವಲ ಜ್ಯೋತಿ ಗೆಳೆಯರ ಸಂಘ ಅಂತಂದೇಳಿ ಒಂದೈತೆ. ಆ ಸಂಘದವರು ಪ್ರತಿ ವರ್ಷ ಅಂದರೆ 28 ವರ್ಷದಿಂದನೂ ಗಣೇಶನ ಕೂರಿಸ್ತಾ ಇದ್ದಾರೆ. ಅಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗಬೇಕು ಅಂತ ಹೋಗ್ತಾಯಿದ್ದೀನಿ. ಬನ್ನಿ ನನ್ನ ಜೊತೆಗೆ ಎಲ್ಲರೂ ಸೇರಿಸಿ ತೋರಿಸ್ತೀನಿ ಅವರು ಏನು ಮಾಡ್ತಿದ್ದಾರೆ ಏನು ಅಂತೇಳಿ. ಈ ಬಾಂಧವ್ಯ 28 ವರ್ಷದ ಬಾಂಧವ್ಯ ಅಂದರೆ ಸುಮ್ಮನೆ ಅಲ್ಲ. ಯಾಕಂತಂದರೆ ಇಲ್ಲೇ ಅಕ್ಕಪಕ್ಕ ಮನೆಯವರೇ ನಾವು ಕರೆಕ್ಟಾಗಿರಲ್ಲ. ಬಟ್ 28 ವರ್ಷದಿಂದ ಅವರು ಒಂದು ಕೂರಿಸ್ತಾ ಇದ್ದಾರೆ ಅಂದರೆ, ನಾನು ನೋಡ್ದಂಗೆ ಅವ್ರ ಅನ್ಯೋನ್ಯತೆ ತುಂಬ ಚೆನ್ನಾಗಿತ್ತು. ಕೆಲಸ ಆಯಿತು, ಅದಾಯಿತು. ಏನಂತಂದರೆ ಒಂದು ಬಾಂಡಿಂಗ್ ಅಂತಾರಲ್ಲ, ಆ ಬಾಂಡಿಂಗ್ ತುಂಬ ಚೆನ್ನಾಗಿತ್ತು ಅವರಲ್ಲಿ ನಾನು ನೋಡ್ದಂಗೆ. ಯಾಕಂದರೆ ನಾನು ನೋಡಿದ್ರ ಪ್ರಕಾರ ಒಂಥರ ಹಬ್ಬದ ಥರ ಮಾಡ್ತಾಯಿದ್ರು ಅವರು. ಪ್ರತಿಯೊಂದು ಅವ್ರ ಮನೇಲೇ ಮಾಡ್ತಿದ್ದಾರೆ ಅನ್ನೋ ಥರ ಮಾಡ್ತಾಯಿದ್ರು. ಸೊ ಅದಕ್ಕೆ ನಾನು ಇಂಪ್ರೆಸ್ ಆಗಿ ನಾನು ಈ ಬ್ಲಾಗ್ನ ಮಾಡೋಣ ಅಂತೇಳಿ ನಾನು ಡಿಸೈಡ್ ಮಾಡಿ ಮಾಡ್ತಾ ಇರೋದು. ಇದು ನಿಮಗೆ ಎಷ್ಟು ಇಷ್ಟ ಆಗುತ್ತೆ ಏನೋ ಗೊತ್ತಿಲ್ಲ, ಬಟ್ ಬನ್ನಿ ತೋರಿಸ್ತೀನಿ ನಿಮ್ಗೆ ಏನಿದೆ ಅಂತಂದೇಳಿ. ಫ್ರೆಂಡ್ಸ್, ಇಲ್ಲಿ ಅವರು 3 ದಿನ ಕೂರಿಸ್ತಾರೆ ಗಣೇಶನ. ಬಟ್ 3 ದಿನವೂ ಅವ್ರ ಹತ್ರ ದಿನ ಒಂದೊಂದು ವೆರೈಟಿ ಫಂಕ್ಷನ್ ಇರುತ್ತೆ. ಒಂದಿನ ರಂಗೋಲಿ ಕಾಂಪಿಟೇಷನ್ ಇರುತ್ತೆ, ಮತ್ತೊಂದು ದಿನ ಚಿಕ್ಕ ಮಕ್ಕಳು ಡ್ಯಾನ್ಸ್ ಇರುತ್ತೆ. ಮತ್ತು 3ನೇ ದಿನ ಅಂದರೆ ಶುಕ್ರವಾರ ಕಳಿಸ್ತಾರೆ ಅವರು. ಶುಕ್ರವಾರದ ದಿನ ತಮಟೆ ಅದೆಲ್ಲ ತುಂಬ ಅಚ್ಚುಕಟ್ಟಾಗಿ, ತುಂಬ ನೀಟಾಗಿ ಮತ್ತು ಅಷ್ಟೇ ಜವಾಬ್ದಾರಿಯುತವಾಗಿ ಮಾಡ್ತಾಯಿದ್ದಾರೆ. ಬಟ್ ಯಾವುದೇ ಥರ ಏನೂ ಇಲ್ಲ. ಅಂದರೆ ಬರೀ ಇದರಲ್ಲಿ ಇಷ್ಟು ಜನ ಏನಿದಾರಲ್ಲ, ಇಷ್ಟು ಜನದ ಎಫರ್ಟ್ ಇದೆ. ಬಟ್ ಆ ಎಫರ್ಟ್ ಕಾಣಿಸ್ತಾ ಇದೆ ಅದರೊಳಗೆ. ಇದರಲ್ಲಿ ಇನ್ನೂ ಕಡಿಮೆನೇ ಅವ್ರು ಕಾಣಿಸ್ತಾ ಇರೋರು. ಬಟ್ ಅದರಿಂದ ತುಂಬ ವರ್ಕ್ ಮಾಡೋರು ತುಂಬ ಜನ ಇದ್ದಾರೆ. ನನಗೆ ಮೇಜರಾಗಿ ಇಷ್ಟ ಆಗಿರೋದು ಈ ಗೆಳೆಯರ ಬಳಗ ಇದೆಯಲ್ಲ, ಇದು ತುಂಬ ಇಷ್ಟ ಆಗಿರೋದು. ಇವ್ರು ಹೇಳ್ತಾರೆ ನೋಡಿ, ನಿಮ್ಗೆ ಕೇಳಿಸ್ತೀನಿ, ಒಂದು ಸ್ವಲ್ಪ ಕೇಳ್ಕೊಡಿ ಅವರು ಏನು ಮಾತಾಡ್ತಾರೆ ಅಂತಂದೇಳಿ. ಆಮೇಲೆ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಉಜ್ವಲ ಜ್ಯೋತಿ ಗೆಳೆಯರ ಬಳಗದಿಂದ ವಿಶಸ್ ತುಂಬ ಹೃದಯದ ಸ್ವಾಗತ. ನಮ್ಮ ಏರಿಯಾ 3 ದಿನ ಇರುತ್ತೆ ಗಣೇಶ ಫೆಸ್ಟಿವಲ್. ಇವತ್ತು ಸಾಯಂಕಾಲ ಕಾರ್ಯಕ್ರಮಗಳು ಇರ್ತವೆ ಮತ್ತು ಕೊನೆಯ ದಿನ ತಮಟೆ ಉತ್ಸವ ಇರ್ತದೆ. ನಮ್ಮ ಗಣೇಶನ ವಿಸರ್ಜನೆ ಸಮಯ. ದಯವಿಟ್ಟು ಎಲ್ಲರೂ ಬಂದು ಭಾಗಿಯಾಗಿರೋದು ಮತ್ತು ಅನ್ನದಾನ ಇರುತ್ತೆ. ದಯವಿಟ್ಟು ಎಲ್ಲರೂ ಬಂದು ಇದನ್ನ ಹೇಳಿದ್ರಲ್ಲ ಫ್ರೆಂಡ್ಸ್, ಇವರು ಯಶವಂತ್ ಅಂತ ಇವ್ರ ಹೆಸರು. ಬಟ್ ಇದರಲ್ಲಿ ಇವ್ರದ್ದು ಸ್ವಲ್ಪ ಕೈವಾಡಿದೆ, ಅಳಿಲಿ ಸೇವೆ ಅಂತಾರಲ್ಲ, ಈ ಥರ ಇವ್ರದ್ದು ಇದೆ. ಮತ್ತು ಈ ಬಡಾವಣೆ ಏನಿದೆಯಲ್ಲ, ಮಂಜುನಾಥ್ ಬಡಾವಣೆ ಅಂತೇಳಿ, ಇಲ್ಲಿ ಅಲ್ಲಿ ಬಡಾವಣೆಯಲ್ಲಿ ಒಂದೇ ಕೂರಿಸಿರೋದು. ಬಟ್ ಪ್ರತಿಯೊಂದು ಮನೆಯಿಂದನೂ ಅವ್ರ ಮನೇಲಿ ಕೂರಿಸಿರೋ ಥರ, ಅಂದರೆ ಅವ್ರ ಮನೇಲಿ ಕೂರಿಸಿದಾಗ ಏನೇನು ಮಾಡ್ತಾರೆ ಆ ಥರ ಈ ಬಡಾವಣೆಯಲ್ಲಿ ಮಾಡ್ತಾರೆ. ಎಸ್ಪೆಷಲಿ ನಮ್ಮ ಮನೇಲಿ ನಾವೇನು ಮಾಡ್ತೀವಿ, ದೇವ್ರಿಗೆ ಪ್ರಸಾದ ಮಾಡ್ತೀವಿ. ಪ್ರಸಾದ ಮಾಡ್ಬಿಟ್ಟು ಮತ್ತು ಎಲ್ಲ ಏನೇನು ಸ್ವಲ್ಪ ನಮ್ಮ ಜವಾಬ್ದಾರಿ ಒಂದು ಸ್ವಲ್ಪ ಇರುತ್ತೆ, ಅದೆಲ್ಲ ನಾವು ಇದು ಮಾಡ್ತೀವಿ. ಬಟ್ ಇಲ್ಲಿ ಏನಂತಂದರೆ, ಪ್ರತಿಯೊಂದು ಮನೇಲೂ ಅವ್ರ ಮನೇಲಿ ಕೂರಿಸಿರೋ ಥರನೇ ಅವರಲ್ಲಿ ಬಂದು ಪೂಜೆ ಮಾಡಿಕೊಂಡು ಅವ್ರದ್ದೇ ಗಣೇಶ ಅನ್ನೋ ಥರ. ಯಾಕಂದರೆ ಇದು ಬೇರೆಯವ್ರದ್ದೇನಿಲ್ಲ ಬಿಡಿ, ಅವ್ರದ್ದೇ ಗಣೇಶನೇ. ಬಟ್ ಆ ಥರ ಅಲ್ಲಿ ಮಾಡ್ಕೊಳ್ತಾರೆ. ತುಂಬ ಅಂದರೆ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮತ್ತು ಯಾರದ್ದೇ ಇದು ಇಲ್ಲ ಅಲ್ಲಿ, ಹಾಗೆ ಹೀಗೆ ಅನ್ನೋಂಗಿಲ್ಲ, ಏನೂ ಇಲ್ಲ. ಒಬ್ಬೊಬ್ಬರು ಒಂದೊಂದು ಕಡೆಗೆ ನಾನು ನೋಡಿದ್ದೀನಿ, ನಮ್ಮೂರ ಕಡೆಗೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಅಲ್ಲಿ ಹೋಗಿ ಕೂತ್ಕೊಳ್ಳೋದೆಲ್ಲ ಮಾಡ್ತಾರೆ. ಬಟ್ ಇಲ್ಲಿ ಅವ್ರವ್ರ ಕೆಲಸ ಅವರು ನೀಟಾಗಿ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದಾರೆ. ಮತ್ತು ಪ್ರಸಾದವ್ರು ಅಷ್ಟೇ ದಿನ ಇರುತ್ತೆ. ನಾನು ಇನ್ನೊಬ್ರ ಹತ್ರ ನಿಮ್ಮ ಹತ್ರ ಸ್ಪೆಷಲಾಗಿ ಮಾತಾಡ್ತೀನಿ, ಅದು ಆಮೇಲೆ ಮಾತಾಡ್ತೀನಿ. ಇದು ಅವರು ತುಂಬ ಇದು ಅವ್ರದ್ದು ಇನ್ನೂ ತುಂಬ ದುಡ್ದಿದೆ, ಇನ್ನು ಇದಿಲ್ಲ. ಇದು ಶಿವನ್ ಟೆಂಪಲ್. ಇದು ಅಲ್ಲೇ ಇವರು ಆ ಶಿವನ್ ಟೆಂಪಲ್ ಪಕ್ಕದಲ್ಲೇ ಇವರು ಗಣೇಶನ ಕೂರಿಸಿರೋದು. ನೀವು ನಮ್ಮ ಅಯ್ಯಪ್ಪನಗರಲ್ಲ, ಆಲ್ಮೋಸ್ಟ್ KR-ಪುರಮಲ್ಲೇ ಇರೋದು. KR-ಪುರಂ ಅಂತಲ್ಲ, ನಾನು ನೋಡಿರೋ ಇಲ್ಲಿ ನಿಯರೆಸ್ಟ್ ನೋಡಿರೋದಲ್ಲಿ ಶಿವನ್ ಟೆಂಪಲ್ ಎಲ್ಲೂ ಇಲ್ಲ. ಇದು ಅಯ್ಯಪ್ಪನಗರದಲ್ಲೇ ಇರೋದು. ಭೂತನಾಥೇಶ್ವರ ಅಂತಂದೇಳಿ, ತುಂಬ ಪವರ್ಫುಲ್ ದೇವರು. ಶಿವ ಆಗುತ್ತಲ್ಲ ನಿಮ್ಗೆ ಹೆಂಗೆ ಅಂತಂದೇಳಿ. ಒಂದು ಸಲ ವಿಸಿಟ್ ಕೊಡೋದ್ರೆ ವಿಸಿಟ್ ಮಾಡಿ, ಅಂದ್ಕೊಂಡಿದ್ದಾಗಬಹುದೇನೋ ನಿಮ್ಗೆ ಇದಾಗಿರೋದು. ಮತ್ತು ಇಲ್ಲಿ ಗಣೇಶ, ನಂದಿ ಎಲ್ಲ ಇದೆ. ಸೊ ಒಂದು ಸಾರಿ ಬಂದು ವಿಸಿಟ್ ಕೊಡೋದ್ರೆ ವಿಸಿಟ್ ಮಾಡಿ. ನಾನು ಇನ್ನೊಬ್ರ ಹತ್ರ ಮಾತಾಡಿಸ್ಬೇಕಂತ ಅಂದ್ಕೊಂಡಿದ್ದೆ. ಅವರು ಇಲ್ಲಿ ಗುರುಗಳು ಸ್ವಾಮೀಜಿ ಅವರು ಸಿಗಲಿಲ್ಲ ನನಗೆ. ಬೇರೆ ಇನ್ನೊಬ್ಬರು ಸರ್ ಇದ್ದಾರೆ, ಅವ್ರ ಹತ್ರ ಮಾತಾಡಿಸ್ತೀನಿ ನಿಮಗೆ.
ಅವ್ರ ಮಾತುಗಳನ್ನ ಸ್ವಲ್ಪ ಕೇಳಿ. ಅವರು ಯಾಕಂದರೆ ಅಲ್ಲಿ ಲೋಕಲ್ ಅವರು ಅಲ್ಲಿಯರು ಮಾತಾಡಿದ್ದು ಹೆಂಗೆ ಅಂತಂದೇಳಿ. ಇದು ಭೂತನಾಥೇಶ್ವರ ಅಂತ ಹೇಳಿದ್ನಲ್ಲ, ಇದೇ ದೇವಸ್ಥಾನ. ಸ್ಥಾಪನೆ ಆಗಿದೆ ಅವಾಗ 2003 ಆಗಿರೋದು. ತುಂಬ ಹಳೆಯ ದೇವಸ್ಥಾನ, ಚೆನ್ನಾಗಿದೆ. ನೋಡಿ ಗಣೇಶನವರು ಅಷ್ಟೇ ಎಷ್ಟು ನೀಟಾಗಿದೆ ಅಂತಂದರೆ ಅಚ್ಚುಕಟ್ಟಾಗಿದೆ. ತುಂಬ ಗಣೇಶ ಕೂತ್ಕೊಂಡದನ್ನು ಎದ್ದು ಬರ್ತಾನೆ ಅನ್ನೋ ಥರ ಇದೆ. ಸೊ ಹಾಗೆ ನಂಗಂತೂ ತುಂಬ ಇಷ್ಟ ಆಯಿತು. ನಿಮಗೆ ಏನಾಗಿದೆ, ಇಷ್ಟ ಆಯಿತೋ ಇಲ್ಲ ಅಂತ ಕಮೆಂಟ್ ಮಾಡಿ. ಬರೀ ನಾನೇನೋ ಇದೊಂದು ಬ್ಲಾಗ್ಗೋಸ್ಕರ ಹೋಗಿಲ್ಲ, ಜಸ್ಟ್ ನಾನು ನೋಡಿದ್ರೆ ಒಂದು ಸ್ವಲ್ಪ ನಂಗೆ ಇಷ್ಟ ಆಯಿತು ಅಂತೇಳಿ ಬ್ಲಾಗ್ ಮಾಡಿದೆ. ಸೊ ನೋಡಿ ಕೇಳಿ ಅವ್ರು ಮಾತಾಡೋದು, ಈಗ ಇದು ಮಾಡಿಸ್ತೀನಿ ಅವ್ರಿಗೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಜೈ ವಿಘ್ನೇಶ್ವರಾಯ ನಮಃ. ಏನಿವತ್ತು ಕೇರಳ ವಿಧಾನಸಭಾ ಕ್ಷೇತ್ರದ ಬಸವನಪುರ ವಾರ್ಡ್ ನಂಬರ್ 53ರಲ್ಲಿ ಅರುಂಧತಿ ಬಡಾವಣೆ ಅನ್ನೋ ಒಂದು ಹೆಸರನ್ನ ನಾವು ಹಿರಿಯರ ಸಮ್ಮುಖದಲ್ಲಿ ಬದಲಾವಣೆ ಮಾಡೋದ್ರ ಮುಖಾಂತರವಾಗಿ ಮಂಜುನಾಥ ಬಡಾವಣೆಯಲ್ಲಿ 28ನೇ ವರ್ಷದ ಉಜ್ವಲ ಜ್ಯೋತಿ ಗೆಳೆಯರ ಸಂಘದ ವತಿಯಿಂದ ಬಹಳ ಅದ್ದೂರಿಯಾಗಿ ಈ ಸರಿ ನಮ್ಮೆಲ್ಲರ ಸಮ್ಮುಖದಲ್ಲಿ, ಗೆಳೆಯರ ಸಮ್ಮುಖದಲ್ಲಿ, ಹಿರಿಯರ ಸಮ್ಮುಖದಲ್ಲಿ ಗಣಪತಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೇವೆ. ಈ ಒಂದು ಬಡಾವಣೆಯ ಗಣಪತಿ ವಿಗ್ರಹ ಪ್ರತಿಷ್ಠಾಪನೆ ಇರ್ಬೋದು, ಒಂದು ಗಣಪತಿ ಹಬ್ಬವಿರ್ಬೋದು, ಬಹಳ ವಿಶೇಷವಾಗಿರುತ್ತೆ. ಯಾಕಂದರೆ ಎಲ್ಲ ಹಿರಿಯರಾದಂತಹ ನಮ್ಮ ಗುಂಡೇಗೌಡರವರು, TVR ವೆಂಕಟರಮಣ್ಣವರು, ಹಾಗೂ ನಮ್ಮ ಈಶ್ವರಪ್ಪನವರು, ರಾಜಣ್ಣನವರು, ಹಾಗೂ ನಮ್ಮ ರಮೇಶ್ ಅಣ್ಣನವರು, ಚೌಡಪ್ಪಣ್ಣನವರು, ನಮ್ಮ BMDC ಶ್ರೀನಿವಾಸರವರು, ಹೀಗೆ ಅನೇಕ ಹಿರಿಯರು ಮತ್ತು ಹರೀಶ್ರವರು, ಹೀಗೆ ಅನೇಕ ಹಿರಿಯರು ನಮಗೆ ಒಂದು ಮಾರ್ಗದರ್ಶಕವಾಗಿ ಒಂದು ಅಡಿಪಾಯವನ್ನು ಹಾಕಿಕೊಟ್ಟಂಥ ಈ ಗಣಪತಿ ಹಬ್ಬವನ್ನು ಇವತ್ತು ಬಾಲಗಂಗಾಧರ ತಿಲಕರವರು ಹೇಳಿದಂಗೆ ಎಲ್ಲ ಜಾತಿ ಧರ್ಮಗಳ ಒಗ್ಗೂಡಿಸೋದ್ರ ಮುಖಾಂತರವಾಗಿ ಬೀದಿಗಳಲ್ಲಿ ಗಣಪತಿ ಮೂರ್ತಿಯ ವಿಸರ್ಜನೆಯನ್ನ ಪ್ರತಿಷ್ಠಾಪನೆ ಮಾಡೋದ್ರ ಮುಖಾಂತರವಾಗಿ ನಮ್ಮ ಒಗ್ಗಟ್ಟನ್ನ, ಹಿಂದೂ ಧರ್ಮವನ್ನು ಹೆಚ್ಚಿಗೆ ಕೆಲಸ ಮಾಡಬೇಕಂತ ಹೇಳಿದ್ರು. ಅದೇ ವಿಚಾರವಾಗಿ ಇವತ್ತು ಉಜ್ವಲ ಜ್ಯೋತಿ ಗೆಳೆಯರ ಸಂಘದ ವತಿಯಿಂದ ನಮ್ಮ ವರ್ಷ ಕಾರ್ಯಕ್ಕೆ ಮೊದಲನೇ ಕೈ ಜೋಡಿಸೋದ್ರ ಮುಖಾಂತರವಾಗಿ ನಮ್ಮ ವಿನೋದ್ ಗೌಡರು ಹಾಗೂ ನಮ್ಮ ಆತ್ಮೀಯರಾದಂಥ ಭಾರ್ಗವರವರು, ರಾಜು, ಪ್ರತಾಪ್ರವರು, ನಮ್ಮ ಯಶವಂತರವರು, ನಮ್ಮ TV ಸುನೀಲ್ರವರು, ವಿನಯ್ರವರು, ಎಲ್ಲರೂ ಇನ್ನೂ ಅನೇಕ, ಉಮೇಶ್ರವರು, ಪ್ರತಾಪ್ರವರು, ಹೀಗೆ ಅನೇಕ ನಮ್ಮ ಒಂದು ತಂಡ ಏನೇ ಕಷ್ಟ ಇರಲಿ ನಗುವಿನೊಂದಿಗೆ ಈ ಗಣಪತಿ ಹಬ್ಬಕ್ಕೆ ಎಲ್ಲರೂ ಕೈ ಜೋಡಿಸೋದ್ರ ಮುಖಾಂತರವಾಗಿ ಬಹಳ ವಿಜೃಂಭಣೆಯಿಂದ ಮಾಡಿ ಈ ಒಂದು ಬಡಾವಣೆಯಲ್ಲಿ ಈ 3ನೇ ದಿವಸ ನಾವು ಗಣಪತಿಯನ್ನ ಪ್ರತಿ ಬೀದಿಗಳಲ್ಲಿ ಮೆರವಣಿಗೆ ಮಾಡೋದ್ರ ಮುಖಾಂತರವಾಗಿ ಇವತ್ತು ಮೆಚ್ಚುಗೆಯನ್ನು ಪಡೆದಿದ್ದೀವಿ. ಇನ್ನು ಮುಂದಿನ ದಿನಗಳು ಸಹ ಇದೇ ರೀತಿ ಆಚರಣೆ ಮಾಡ್ತಕ್ಕಂಥ ಶಕ್ತಿ ಆ ಭಗವಂತ ನಮಗೆ ನೀಡಲಿ, ನಮ್ಮ ಸಂಘಕ್ಕೆ ಇರ್ತಕ್ಕಂಥ ಎಲ್ಲರ ಸ್ನೇಹಿತರ ಕಷ್ಟಗಳನ್ನು ದೂರ ಮಾಡಲಿ ಅಂತ ಹೇಳ್ತೀನಿ. ನಾನು ವಿಘ್ನ ವಿನಾಯಕನಲ್ಲಿ ಇದಾಗಿತ್ತು ಮಂಜುನಾಥ್ ಬಡಾವಣೆಯ ಗಣೇಶನ ಉತ್ಸವ. ನಿಮ್ಮಲ್ಲೂ ಇದೇ ಥರ ಇದ್ದರೆ ಹೇಳಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತೀನಿ. ಮುಂದೆ ಇದೇ ಥರ ಕಂಟೆಂಟ್ ವಿಡಿಯೋ ಬರುತ್ತೆ. ದಯವಿಟ್ಟು ನಿಮ್ಮ ಈ ಕಲಾವಿದನ್ನು ನೆನಪಲ್ಲಿಟ್ಕೊಳ್ಳಿ ಅಂತ ಹೇಳ್ತಾ, ಎಲ್ಲರಿಗೂ ವಿನಾಯಕ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.